ಗುರುವರನ ಇನ್ನೊಂದು ಹೇಳ್ರಿ ಅವ್ರು ಏನ್ರಿಪಾ ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖದಿಂದನೇ ನಾವು ಕೇಳ್ಬೇಕು. ಅಂದ್ರ ಆಚಾರ್ಯವಾನ್ ಪುರುಷೋ ವೇದ. ಸದ್ಗುರುಗಳಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಮುಖದಿಂದ ಬಂದಂತ ಮಹಾವಾಕ್ಯ ರೂಪ ಶಬ್ದ ಅದು ಏನ್ ಮಾಡ್ತೈತಪ್ಪ ಅಂದ್ರ ಏನ್ ಮಾಡ್ತ್ರಿ ಬ್ರಹ್ಮಾಕಾರ ವೃತ್ತಿ ತಯಾರು ಮಾಡ್ತೈತಿ. ಏನ್ ಮಾಡ್ತ್ರಿ ಗುರುಮುಖದಿಂದ ಬಂದಂತ ಮಹಾವಾಕ್ಯ ರೂಪ ಶಬ್ದ ಅದು ಏನ್ ಮಾಡ್ತೈತಿ ಅಂದ್ರ ಬ್ರಹ್ಮಾಕಾರ ವೃತ್ತಿ ತಯಾರು ಮಾಡ್ತೈತಿ. ಯಾಕಂದ್ರ ಅವ್ರ ಆ ಗುರುವಿನಲ್ಲಿ ಆ ಸಾಮರ್ಥ್ಯ ಐತಿ. ಏನ್ ಸಾಮರ್ಥ್ಯ ಐತಪ್ಪ ಅಂದ್ರ ಅಜ್ಞಾನವನ್ನು ನಾಶ ಮಾಡುವಂತ ಸಾಮರ್ಥ್ಯ ಗುರುವಿನಲ್ಲಿ ಮಾತ್ರ ಐತ್ರಿ. ಯಾಕಂದ್ರ ಆ ಗುರುನೇ ಪರಮಾತ್ಮ, ಪರಮಾತ್ಮನೇ ಗುರು. ಭರ್ಗೋ ಸಾಕ್ಷಾತ್ ನರಾಕೃತಿ. ಪರಮಾತ್ಮನೇ ಗುರು ರೂಪದಿಂದ ಅವತಾರ ಮಾಡ್ಯಾನ್ರಿ. ಅಂದ್ಮೇಲೆ ಗುರುವಿನಲ್ಲಿ ಒಂದು ಸಾಮರ್ಥ್ಯ ಐತಿ. ಏನ್ ಸಾಮರ್ಥ್ಯ ಅಂದ್ರ ಅಜ್ಞಾನವನ್ನು ನಾಶ ಮಾಡುವಂತ ಸಾಮರ್ಥ್ಯ ಗುರುವಿನಲ್ಲಿರೋದ್ರಿಂದ ಗುರು ಮುಖದಿಂದಲೇ ನಾವೆಲ್ಲವನ್ನು ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದ್ದನ್ನ ಮನನ ಮಾಡು, ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಮಾಡು. ಎಲ್ಲಿ ಬಂದಿಗಳು ಈಗ ಅಜ್ಞಾನ ಕಾಲದಾಗೆ ಮಾಡಿದ್ವಿ ಅಂತಃಕರಣ ಧರ್ಮಗಳನ್ನು ನಾವು ಆತ್ಮನ ಮೇಲೆ ಆರೋಪ ಮಾಡ್ಕೊಂಡಿದ್ವಿ. ಯಾವ್ದ್ರಿ ದೇಹಾದಿ ಅನಾತ್ಮ ಧರ್ಮಗಳನ್ನು ಆತ್ಮನ ಮೇಲೆ ಆರೋಪ ಮಾಡ್ಕೊಂಡಿದ್ವಿ. ಈಗೇನಾತ್ರ ಯಥಾರ್ಥ ಜ್ಞಾನ ಆತ. ಈಗ ಆತ್ಮನೇ ಬೇರೆ, ಅನಾತ್ಮನೇ ಬೇರೆ. ಆತ್ಮ ಅಂದ್ರೆ ಏನು? ಅರಿಯುವವನು ಆತ್ಮದಾನ, ಹರಿಸಿಕೊಳ್ಳುವುದು ಅನಾತ್ಮ ಐತಿ. ಎನ್ನೊಡನೆ ಇನ್ನು ಸಮರಸ ಬೇಡ, ಎಲೆ ತನುವೆ ನೀನು ನನಗೆ ಅನ್ಯ. ಅಜ್ಞಾನ ಕಾಲದಾಗ ನಮ್ಮಿಬ್ಬರಿಗೂ ಹೆಂಗಿತ್ರಿ? ಗೆಳತನ ಇತ್ತ. ಹೆಂಗಿತ್ರಿ? ಇಬ್ಬರಿಗೂ ಗೆಳತನ ಇತ್ತ. ಈಗೇನಾತ್ರಿ ನನಗ ಗುರುಮುಖದಿಂದ ನಾನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ಮ್ಯಾಗ ಏನಾತು? ನನಗ ನಾ ಆತ್ಮ ಅದೀನಿ, ನೀ ಅನಾತ್ಮ ಅದಿ. ಯಾಕ್ರಿ? ನೀ ಖುಷಿ ಅದಿ, ನಾ ನಿತ್ಯ ನಿದ್ದೇನೆ. ಯಾಕ್ರಿ? ನೀ ಹೆಂಗದಿಪ್ಪ ಅಂತಂದ್ರೆ ಷಡ್ಭಾವ ವಿಕಾರಗಳಿಂದ ಕೂಡ್ಕೊಂಡಿ ನಾ ವಿಕಾರಗಳಿಂದ ರಹಿತನಾಗಿದ್ದೇನೆ ಅನ್ನುವಂತ ಜ್ಞಾನ ಉದಯವಾಗುತ್ತದೆ. ಇಲ್ಲೇನ್ ಮಾಡಿದ್ರೆ ಲಿಂಗ ದೇಹದ ಧರ್ಮಗಳು ಯಾವ ಅಂದ್ರೆ ಕರ್ತ ಭೋಕ್ತಾನು ನಾನು ಅಲ್ಲ, ನಂದು ಅಲ್ಲ. ಯಾಕಂದ್ರ ನಾ ವಿಕಾರಿ ಅಲ್ಲ. ಯಾವ್ದು ವಸ್ತು ವಿಕಾರ ಇರ್ತೈತಿ ಅದು ಕರ್ತ ಆಕೈತಿಪ್ಪ. ನಾ ಹೆಂಗದೇನಂದ್ರೆ ಕೂಟಸ್ಥ ಸ್ವರೂಪನಾದ ನಾನು ನಿರ್ವಿಕಾರ ಸ್ವರೂಪನಿರುವುದರಿಂದ ಕರ್ತಾನೂ ಅಲ್ಲ, ಭೋಕ್ತಾನೂ ಅಲ್ಲ. ಮತ್ ಗಮನ ಆಗಮನ ಐತೇನೋ ಅಂದ್ರ ಗಮನಾಗಮನಗಳು ನನ್ನಲ್ಲಿ ಇಲ್ಲ. ಯಾಕಂದ್ರೆ ಯಾವ್ದು ಪರಿಚಿನ್ನ ವಸ್ತು ಇರ್ತೈತಿ ಅದಕ್ಕೆ ಗಮನಾಗಮ ಸಂಭವಿಸ್ತಾವ, ಹೋಗೋದು ಬರುದು ಮಾಡ್ತೈತಿ. ಆದ್ರ ನಾ ಹೆಂಗದೇನ್ರಿ? ಆಕಾಶದಂತೆ ವ್ಯಾಪಕನಾಗಿದ್ದೇನೆ. ಆತ್ಮ ಸ್ವರೂಪನಾದ ನಾನ್ ಹೆಂಗದೇನೆ? ಆಕಾಶ ಎಲ್ಲ ಕಡೆ ವ್ಯಾಪಕವಾಗಿರುವುದರಿಂದ ಅದರಂತೆ ನಾನು ಕೂಡ ವ್ಯಾಪಕನಾಗಿದ್ದೀನಿ. ಅಂದ್ಮೇಲೆ ಹೋಗೋದಾಗಲಿ ಬರೋದಾಗಲಿ ಗಮನಾಗಮನ ನನ್ನ ಧರ್ಮ ಅಲ್ಲ. ಮತ್ತವು ಲಿಂಗ ದೇಹದ ಧರ್ಮದ ಯಾವ್ದ್ರಿ? ಹೋಗೋದು ಬರೋದು ಯಾವ್ದ್ರಿ? ಲಿಂಗ ದೇಹ ಐತಿ. ಅದು ಪುಣ್ಯ ಪಾಪದ ಅನುಸಾರವಾಗಿ ಪುಣ್ಯ ಇತ್ತಪ್ಪ ಅಂದ್ರ ಸ್ವರ್ಗಕ್ಕೆ ಹೋಗ್ತೈತಿ, ಪಾಪ ಇತ್ತಂದ್ರ ನರಕಕ್ಕೆ ಹೋಗ್ತೈತಿ. ಆದ್ರ ನಾ ಎಲ್ಲದಿನ್ರಿ? ನಾ ಸ್ವರ್ಗದಾಗ ಹೋದೇನಿ, ನರಕದಾಗ ಹೋದೇನಿ. ನಂದು ಹೋಗೋದು ಬರೋದು ಅವಶ್ಯಕತೆನೇ ಇಲ್ಲ. ಯಾವ ವಸ್ತು ಪರಿಚಯ ಇರ್ತೈತಿ ಅದರಲ್ಲಿ ಗಮನಾಗಮನ ಸಂಭವಿಸ್ತಾವು. ಪರಿಪೂರ್ಣ ವಸ್ತುವಿನಲ್ಲಿ ಗಮನಾಗಮನಗಳು ಸಂಭವಿಸುವುದಿಲ್ಲ. ಇನ್ನ ಮೂರು ವೃತ್ತಿಗಳು ಅವು ನಾನು ಅಲ್ಲ, ನನೂ ಅಲ್ಲ. ಅವು ಎಲ್ಲಿದಾವಂದ್ರ ಅಂತಃಕರಣಗಳ ಯಾವ್ರಿ? ಮೂರು ಧರ್ಮಗಳು ಸತ್ವಗುಣ, ರಜೋಗುಣ, ತಮೋಗುಣ. ಅವು ಅಂತಃಕರಣದ ಧರ್ಮ, ಅವು ಆತ್ಮನ ಧರ್ಮ ಅಲ್ಲ. ಯಾಕಂದ್ರ ಆತ್ಮ ಹೆಂಗದನ್ರಿ? ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಸಾಕ್ಷಿ ಹೆಂಗದನ್ರಿ ಅಮ್ಮದ? ಸಾಕ್ಷಿ ಚೇತ ಕೇವಲ ನಿರ್ಗುಣ ಸ್ವರೂಪದನ. ಅವನಲ್ಲಿ ಗುಣಗಳು ಒಂದು ಗುಣಗಳು ಇಲ್ಲ ಅವನಲ್ಲಿ. ಅದರಿಂದ ನಿರ್ಗುಣ ನಿರಾಕಾರ. ಹೆಂಗದೇನ್ರಿ? ಸಗುಣ ನಿರಾಕಾರ ಅಲ್ರಿ, ಇದು ಸೆಕೆಂಡ್ ಕ್ವಾಲಿಟಿ ಐತಿ. ಯಾವ್ದ್ರಿ? ಸಗುಣ ನಿರಾಕಾರ ಸೆಕೆಂಡ್ ಕ್ವಾಲಿಟಿ. ಥರ್ಡ್ ಕ್ವಾಲಿಟಿ ಸಗುಣ ಸಾಕಾರ. ಸಗುಣ ಸಾಕಾರ ಅದು ಕನಿಷ್ಠ, ಅಂದ್ರೆ ಭಕ್ತರಿಗಾಗಿ. ಅದು ಭಕ್ತರಿಗಾಗಿ ಏನ್ ಮಾಡ್ಯಾರಿ? ಗುಡಿ ಗುಂಡಾರದಲ್ಲಿರುವಂತ ಸಗುಣ ಸಾಕಾರ ಮೂರ್ತಿಗಳು ಭಕ್ತರಿಗೆ ಮಾಡ್ಯಾರ. ಅವು ಅಲ್ಲ. ಇನ್ನೊಂದು ಯಾವ್ದ್ರಿ? ಸಗುಣ ನಿರಾಕಾರ. ಅದು ಯಾರ್ರಿ? ಮಾಯಾ ಉಪಾಧಿಯಿಂದ ಕೂಡಿದಂತ ಈಶ್ವರ. ಮಾಯಾಂತು ಪ್ರಕೃತಿ ವಿದ್ಯೆ, ಮಾಯಿನಂತು ಮಹೇಶ್ವರ.
ಮಾಯಾ ಉಪಾಧಿ ಮಾಡ್ಕೊಂಡ ಈಶ್ವರ ಏನ್ ಮಾಡೇನ್ರಿ ಮಹೇಶ್ವರ ಆಗ್ಯಾನ. ಅವ್ ಮಾಯಾ ಉಪಾಧಿ ಬಂದಾಗ ಅವಂಗ ಈಶ್ವರ ಹೆಸರು ಬಂತ. ಅಲ್ಲಿವರೆಗೂ ಅವಂಗ ಹೆಸರೇ ಇಲ್ಲ ಅವಂಗ. ಯಾಕ್ರಿ ಈಶ್ವರನಿಗೆ ಹೆಸರು ಯಾವಾಗ ಅದು ಬಂತ ಅವ ಈಶ್ವರ ಅದ. ಯಾಕ್ರಿ ಯಾವಾಗ ಇವಂಗ ಮದ್ವಿ ಆತ ಅವಾಗ ಇವ್ ಗಂಡ ಹೆಸರು ಬಂತ. ಮತ್ ಮೊದಲಿತ್ತೇನು ಅಂದ್ರ ಮೊದಲಿಲ್ಲ. ಉಪಾಧಿ ಬಂದ್ಮ್ಯಾಗ ಈಶ್ವರ ಅಂತ. ಅದಕ್ಕೆ ಏನ್ ಹೇಳಿದ್ರು ಅವರು, ಒಂದು ಸಗುಣ ಸಾಕಾರ, ಸಗುಣ ನಿರಾಕಾರ, ಅದ್ರ ಮೇಲೆ ಇನ್ನೊಂದೈತಿ ಪ್ಯೂರ್ ನಿರ್ಗುಣ ನಿರಾಕಾರ. ಅವನೇ ನಾನು, ನಾನೇ ಅವನು. ಈ ಉಪಾಧಿಯಿಂದ ಕೂಡಿದಂತ ಚೇತನ ಅದು ನಾನಲ್ಲ. ಉಪಾಧಿ ರಹಿತವಾದ ಚೇತನವೇ ನಾನು. ಅದೇ ನಾನು, ನಾನೇ ಅದು ಅಂತ ಯಾವಾಗ ನಮ್ಗೆ ತಿಳಿತೈತಿ ಅಲ್ಲಿಗ ಕೃತಕೃತ್ಯ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚಿತ್ ನಸ ತತ್ವವಿತ್. ಏನಾದ್ರೂ ಕರ್ತವ್ಯ ನನಗೆ ಐತ್ರಿ ಇನ್ನು ಅಂತಂದ್ರ ಅವ ಆತ್ಮದನ್ನು ತಿಳಿದವ ಅಲ್ಲ. ಎಲ್ಲಾ ಕರ್ತವ್ಯದಿಂದ ಏನಾಗಿದ್ರಿ ಮುಕ್ತನಾಗಿದ್ದೇನೆ. ಇನ್ನ ಇಂದ್ರಿಯಗಳ ಧರ್ಮಗಳು ಅವು ನನವಲ್ಲ ಅಂತ ಹೇಳ್ಕೊಂಡು ಬಂದ್ರು. ಇನ್ನ ಏನ್ ಮಾಡಿದ್ರಿ, ಇಲ್ಲಿಗೆ ಏನ್ ಮಾಡಿದ್ರಿ, ಸ್ಥೂಲ ದೇಹವು ನಾನು ಅಲ್ಲ ನಂದು ಅಲ್ಲ ಅಂತ ಹೇಳಿದ್ರು. ಇನ್ನ ಸೂಕ್ಷ್ಮ ದೇಹವು ಅದು ನಾನು ಅಲ್ಲ ಅದು ನಂದು ಅಲ್ಲ ಅಂದ್ರು. ಆ ಸೂಕ್ಷ್ಮ ದೇಹವನ್ನು ಆಶ್ರಯ ಮಾಡ್ಕೊಂಡಿದ್ರೆ ಏನೈತ್ರಿ, ಕಾರಣ ದೇಹ. ಈ ಕಾರಣ ದೇಹ ನಾಶ ಆಗ್ಬೇಕಾದ್ರೆ ವೇದಾಂತ ಶಾಸ್ತ್ರ ಬೇಕಿತ್ತು. ಇದು ಪರ್ತನಾಶ ಐತಿ. ಸ್ಥೂಲ ಶರೀರ ಆಶ್ರಯತಾ ನಾಶ ಇಲ್ಲ, ಸ್ಥೂಲ ದೇಹ ಸ್ವಭಾವತ ನಾಶ. ಸ್ಥೂಲ ದೇಹ ಸ್ವಭಾವತ ನಾಶ ಐತಿ, ಸೂಕ್ಷ್ಮ ದೇಹ ಆಶ್ರಯತ ನಾಶ ಐತಿ. ಇದು ಪರತನಾಶ. ಇದಕ್ಕ ಬ್ರಹ್ಮಜ್ಞಾನದಿಂದಲೇ ಇದು ಹೋಗ್ತೈತ್ರಿ. ಇದ ಯಾವ್ದ್ರಿ, ಕಾರಣ ದೇಹ. ಕಾರಣ ದೇಹ ಅಂದ್ರು ಒಂದ, ಅಜ್ಞಾನ ಅಂದ್ರು ಒಂದ. ಬರ್ ಸಿಕ್ಕೈತಿ ಪ್ರಶ್ನೆ 79 79 ಪೇಜ್ ನಂಬರ್ 49. ಕಾರಣ ಶರೀರದ ದೃಷ್ಟನು ನಾನು. ಕಾರಣ ದೇಹ ಅಂದ್ರೆ ಏನ್ರಿ, ಪುರುಷನು ಯಾವಾಗ ಸುಷುಪ್ತಾವಸ್ಥೆಯಿಂದ ಎಚ್ಚರವಾಗುತ್ತಾನೋ ಆಗ ಹೇಳುತ್ತಾನೆ ಏನಂತ್ರಿ, ಈ ದಿನ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ. ಈ ದಿನ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ ಅಂತ ಏನ್ ಮಾಡ್ತಾನ್ರಿ ಅವ, ಜಾಗೃತಾವಸ್ಥೆಗೆ ಬಂದ ಮೇಲೆ ಹೇಳ್ಬೇಕವ. ಸುಷುಪ್ತಾವಸ್ಥೆಯಲ್ಲೇ ಅಲ್ಲಿ ಹೇಳಾಕ ಬರುದಿಲ್ಲ. ಯಾಕೆ ಬರುದಿಲ್ಲ ಅಂದ್ರ ಅಲ್ಲಿ ಸಾಧನಗಳು ಇಲ್ಲ. ಅಂತಃಕರಣ ಮತ್ತು ಇಂದ್ರಿಯ ಎಲ್ಲಿ ಇರ್ತೈತಿ, ಅಲ್ಲಿ ಸಾಧನ ಐತಿ. ಅಲ್ಲಿ ಏನ್ ಮಾಡ್ತಾನ್ರಿ, ಹೇಳಕ್ ಬರ್ತದ. ಮತ್ ಅಂತಃಕರಣನು ಇಲ್ಲ ಮತ್ತು ಇಂದ್ರಿಯಗಳಿಲ್ಲ ಅಂತಂದ್ರ ಹೇಳಕ್ ಬರುದಿಲ್ಲ. ಪುರುಷನು ಯಾವಾಗ ಸುಷುಪ್ತಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರ್ತಾನಲ್ಲ ಅವಾಗ ಏನಂತಾನ್ರಿ, ಈ ದಿನ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ ಅಂದ ಮೇಲೆ ಅಲ್ಲಿ ಏನ್ ಕಂಡು ಬಂತ ನಮಗ, ಅಜ್ಞಾನ ಐತಿ. ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಐತಿ. ಆದ್ದರಿಂದ ಸುಷುಪ್ತಿಯಲ್ಲಿ ಅಜ್ಞಾನವಿದೆ. ಯಾಕ್ರಿ, ಸುಖ ಗೋಚರ, ಅವಿದ್ಯಾಗೋಚರ, ಅವಿದ್ಯಾವೃತ್ತಿ ಕಾಲವೇ ಸುಷುಪ್ತಿ. ಪುರುಷ ಯಾವಾಗ ಸುಷುಪ್ತಿಯಿಂದ ಜಾಗೃತಾವಸ್ಥೆಗೆ ಬರ್ತಾನಲ್ಲ ಅವಾಗ ಏನಂತಾನ್ರಿ, ಈ ದಿನ ನಾನು ಏನೊಂದು ತಿಳಿಯದವನಾಗಿದ್ದೆ ಅಂದ ಮೇಲೆ ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಐತಿ, ಸಿದ್ಧವಾತ. ಇನ್ನ ಜಾಗೃತಾವಸ್ಥೆಯಲ್ಲಿ ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲೇ ಸುಷುಪ್ತಾವಸ್ಥೆಯಲ್ಲೂ ಅಜ್ಞಾನ ಐತಿ, ಸ್ವಪ್ನಾವಸ್ಥೆಯಲ್ಲೂ ಐತಿ, ಜಾಗೃತ ಮೂರು ಅವಸ್ಥೆಯಲ್ಲಿ ಅಜ್ಞಾನ ಐತಿ. ಈಗ ಅದನ್ನ ಹೇಳ್ತಾರ, ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಐತಲ್ರಿ. ಮತ್ ಜಾಗೃತಾವಸ್ಥೆ ಬಂದ್ಮೇಲೆ ಏನೊಂದು ತಿಳಿಯದವನಾಗಿದ್ದೆ ಈ ಮಾತು ಅವ ಹೇಳ್ಬೇಕಾದ್ರ ಅಲ್ಲಿ ಅಜ್ಞಾನವನ್ನು ಅನುಭವ ಮಾಡ್ಯಾನ. ಅದನ್ನ ಬಂದ್ ಇಲ್ಲಿ ಹೇಳ್ತಾನವ. ಇಲ್ರಿ ಅವ ಅಲ್ಲೇ ಹೇಳ್ಬೇಕಾಗಿತ್ತಲ್ರಿ ಅಂದ್ರ ಅಲ್ಲೇನಿಲ್ಲ, ಸಾಧನಗಳು ಇಲ್ಲ. ಯಾಕ್ರಿ, ಸಾಧನಗಳು ಇದ್ರ ಮಾತ್ರ ಹೇಳಕ್ ಬರ್ತದ. ಸಾಧನ ಇಲ್ಲ ಅಂದ್ರೆ ಹೇಳಾಕ ಬರುವುದಿಲ್ಲ. ಇನ್ನು ಜಾಗೃತಾವಸ್ಥೆಯಲ್ಲಿ ಅಜ್ಞಾನ ಹೆಂಗೈತ್ರಿ ಅಂತಂದ್ರ, ನಾನು ನನ್ನ ಸ್ವರೂಪವನ್ನು ತಿಳಿಯಲಿಲ್ಲ.
ತಿಳಿಯಲಿಲ್ಲ ಅನ್ನುವುದೇ ಅಜ್ಞಾನ. ನಾನು ನನ್ನ ಸ್ವರೂಪ ತಿಳಿದೇನಪ್ಪ, ನಿನ್ ಸ್ವರೂಪ ಅಂದ್ರ ತಿಳಿದಿಲ್ಲ. ನೀನು ಬ್ರಹ್ಮನನ್ನು ತಿಳಿದೇನಪ್ಪಾ ಅಂದ್ರ ತಿಳಿದಿಲ್ಲ ಆದ್ಮೇಲೆ ಅಜ್ಞಾನ ಐತಿ. ಜಾಗೃತಾವಸ್ಥೆಯಲ್ಲೂ ಅಜ್ಞಾನ ಐತಿ. ನನ್ನ ಸ್ವರೂಪವೇ ನನಗೆ ತಿಳಿಯೋದು. ಇದನ್ನ ಏನ್ ಮಾಡ್ಯಾರ್ರಿ ವಶಿಷ್ಠರು ರಾಮನಿಗೆ ಇದ ಕೇಳ್ಯಾರು, ನೀ ಯಾರು ಅಂತ ಪ್ರಶ್ನೆ ಮಾಡಿದ್ರು ಅವರು. ಅವಾಗ ಅವ್ರು ಏನ್ ಮಾಡಿದ್ರಿ, ನಾ ರಾಮ ಅದೀನಿ, ಅಯೋಧ್ಯಾಪತಿ ಅದೀನಿ, ದಶರಥನ ಮಗ ಅದೀನಿ, ಅದನ್ನ ಕೇಳ್ತಿಲ್ಲ, ನೀನ್ ಯಾರು, ಆರ್ ಯು ಅಂತ ಕೇಳಿದ ಕೂಡಲೇ ಕೊನೆಗೆ ಏನಂದವ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನುವುದೇ ಅಜ್ಞಾನ. ಜಾಗೃತ ಅಜ್ಞಾನ ಸಿದ್ಧಾತ್ರಿ. ಜಾಗೃತಿನಲ್ಲಿಯೂ ಕೂಡ ನಾನು ಬ್ರಹ್ಮವನ್ನು ತಿಳಿಯಲಿಲ್ಲ ಮತ್ತು ನನ್ನ ಸ್ವರೂಪವೇ ನನಗೆ ತಿಳಿಯದು. ನಾನು ಅದನ್ನು ತಿಳಿಯಲಿಲ್ಲ, ನಾನು ಇದನ್ನು ತಿಳಿಯದವನಾಗಿದ್ದೇನೆ. ಇಂಥ ಅನುಭವಕ್ಕೆ ವಿಷಯವಾದದ್ದೇ ಅಜ್ಞಾನ. ಗೊತ್ತಾತ್ರಿ? ಇನ್ನು ಸ್ವಪ್ನಾವಸ್ಥೆಯಲ್ಲಿ ಅಜ್ಞಾನ ಐತಿ. ಯಾಕಂದ್ರೆ ಸ್ವಪ್ನದ ಕಾರಣವು ಕೂಡ ನಿದ್ರಾರೂಪವಾದ ಅಜ್ಞಾನವಾಗಿದೆ. ಯಾಕ್ರಿ? ಈಗ ಸ್ವಪ್ನಾವಸ್ಥೆ ಐತಲ್ಲ, ಈಗ ಜಾಗೃತಾವಸ್ಥೆ ಬಂದ ಮೇಲೆ ನಾವೆಲ್ಲ ಹೋಗ್ತೀವ್ರಿ? ಜಾಗೃತಾವಸ್ಥೆ ಮುಗೀತಂದ್ರನ ಸುಷುಪ್ತಿ ಹೋಗ್ಬಿಡ್ತೀವಿ. ಜಾಗೃತಾವಸ್ಥೆಯಿಂದ ಸುಷುಪ್ತಿಗೆ ಹೋಗ್ತೀವಿ ಅಂದ್ರೆ ನಿದ್ರಾವಸ್ಥೆಗೆ ಹೋಗ್ತೀವಿ. ನಿದ್ರಾವಸ್ಥೆ ಆದ್ಮೇಲೆ ಸ್ವಪ್ನ ಬೀಳ್ತೈತಿ. ಸ್ವಪ್ನ ಬೀಳ್ಬೋದು, ಇಲ್ಲ ಅಂದ್ರೆ ಜಾಗ್ರತೆ ಬರ್ಬೋದ. ಸ್ವಪ್ನ ಮುಗಿದ ಏನ್ರಿ ಸುಷುಪ್ತಿ ಮುಗಿದ ಮೇಲೆ ಸ್ವಪ್ನಕಾರ ಬರ್ಬೋದು, ಇಲ್ಲ ಅಂದ್ರೆ ಬರ್ಬೋದು. ಅಂದ್ಮೇಲೆ ಅದೇನೈತಿರತ್ತ ಅಲ್ಲೂ ಕೂಡ ಅಜ್ಞಾನ ಐತಿ. ಯಾಕ್ರಿ? ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಐತಿ. ಆಮೇಲೆ ಆ ಸುಷುಪ್ತಾವಸ್ಥೆ ಏನಾಗೈತಿರದ ಸ್ವಪ್ನಾವಸ್ಥೆ ಆಗೈತಿ, ಅಲ್ಲೂ ಕೂಡ ಅಜ್ಞಾನ ಐತಿ. ಸ್ವಪ್ನದ ಕಾರಣ ಕೂಡ ನಿದ್ರಾರೂಪವಾದ ಅಜ್ಞಾನವಾಗಿದೆ. ಇಂಥ ಯಾವ ಅಜ್ಞಾನವಿರುವುದು ಅದುವೇ ಕಾರಣದೇ. ಅಂದ್ರೆ ಏನ್ ಹೇಳಿದ್ರಿ ಅವ್ರೀಗ? ಜಾಗೃತಾವಸ್ಥೆಯಲ್ಲೂ ಅಜ್ಞಾನ ಐತಿ, ಸ್ವಪ್ನಾವಸ್ಥೆಯಲ್ಲೂ ಅಜ್ಞಾನ ಐತಿ, ಸುಷುಪ್ತಾವಸ್ಥೆಯಲ್ಲೂ ಅಜ್ಞಾನ. ಅಂದ್ರೆ 3 ಅವಸ್ಥೆಯಲ್ಲಿ ಅಜ್ಞಾನ ಐತಿ. ಇದಕ್ಕೆ ಅಂತಾರ್ರಿ ಕಾರಣ ದೇಹ. ಅಜ್ಞಾನ ಅಂದ್ರನೆ ಕಾರಣದೇಹ, ಕಾರಣದೇಹ ಅಂದ್ರನ ಅಜ್ಞಾನ. ಇನ್ನ 80ನೇ ಪ್ರಶ್ನೆ, ಈ ಕಾರಣದೇಹ ನಾನಲ್ಲ, ನಂದಲ್ಲ, ಹೆಂಗ ತಿಳಿಬೇಕು ಗುರುಗಳು ಇದನ್ನ? ಈ ಕಾರಣದೇಹ ಇದ ತಿಳ್ಕೋರಿ, ಇದು ಕಾರಣದೇಹ, ಇದು ನಾನು ಅಲ್ಲ, ನಂದು ಅಲ್ಲ ಅಂತ ಹೆಂಗ ತಿಳಿಬೇಕ್ರಿ ನಾನು ಅಂದ್ಕೊಳ್ಳಿ. ನೋಡಪ್ಪ, ನಾನು ತಿಳಿಯುತ್ತೇನೆ, ನಾನು ಅಜ್ಞಾನವನ್ನು ತಿಳಿಯುತ್ತೇನೆ ಅಂದಾಗ ಏನಾತ್ರ ಇಲ್ಲಿ ಅಜ್ಞಾನದ ಅಭಾವಾತು. ಅಜ್ಞಾನ ಇಲ್ಲ. ನಾನು ನನ್ನ ಸ್ವರೂಪವನ್ನು ತಿಳಿಯುತ್ತೇನೆ ಅಂದಾಗ ಅಭಾವಾತ. ಇಲ್ಲಿ ಅಜ್ಞಾನ ಇಲ್ಲ, ಅಜ್ಞಾನ ಇಲ್ಲ. ಹೌದ್ರಿ? ನಾನು ತಿಳಿಯುತ್ತೇನೆ ಅನ್ನೋದ್ರಿಂದ ಅಜ್ಞಾನದ ಅಭಾವಾತ. ನಾನು ತಿಳಿಯಲಿಲ್ಲ, ಅಜ್ಞಾನದ ಭಾವ. ಅದ್ರಿ ನಾನು ತಿಳಿಯುತ್ತೀನಿ ಅಂದಾಗ ಅಲ್ಲೇ ಅಜ್ಞಾನದ ಅಭಾವ, ನಾನು ತಿಳಿಯಲಿಲ್ಲ ಅಂದಾಗ ಅಜ್ಞಾನದ ಭಾವ. ಅಂದ್ರೆ ಅಜ್ಞಾನ ಐತಿ. ಅಭಾವ ಅಂದ್ರೇನು? ಇಲ್ಲ. ಭಾವ ಅಂದ್ರ ಐತಿ. ಇಂಥ ಯಾವ ಅಂತಕ್ಕ ವೃತ್ತಿ, ಇದ ಭಾವ ಅಭಾವ ಎರಡನ್ನು ನಾನು ಅಂತಕ್ಕ ವೃತ್ತಿ ಮೂಲಕವಾಗಿ ತಿಳಿದಿನ್ರಿ. ಇದು ಇಲ್ಲಿ ಐತಿ ಇಲ್ಲ ಅನ್ನೋದನ್ನ ಅಂತಕ್ಕ ವೃತ್ತಿ ಮೂಲಕ ತಿಳಿದೀನಿ. ಇದನ್ನ ಅದಲ್ರಿ ಅವಿದ್ಯಾ ವೃತ್ತಿ ಅಲ್ಲ, ಅಂತಕ್ಕ ವೃತ್ತಿ ಐತಿ. ಇಲ್ಲಿ ಅಂತಕ್ಕ ವೃತ್ತಿ ಉಂಟು, ಅದರ ಜ್ಞಾತ ಅಜ್ಞಾತ. ಜ್ಞಾತ ಅಂದ್ರೆ ಏನ್ರಿ? ತಿಳಿಯುತ್ತೇನೆ. ಅಜ್ಞಾತ ಅಂದ್ರೆ ತಿಳಿಯಲಿಲ್ಲ. ವಸ್ತು ರೂಪವಾದ ವಿಷಯಗಳ ಸಹಿತವಾಗಿ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಕಾರಣದೇಹ ನಾನಲ್ಲ, ನಂದಲ್ಲ, ಇದು ಅಜ್ಞಾನದಾಗಿದೆ. ಅಂದ್ಮೇಲೆ ನಾನು ಅಜ್ಞಾನವನ್ನು, ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಬ್ರಹ್ಮಜ್ಞಾನಿಗಳಿಗೆ ಅಜ್ಞಾನದ ಅಭಾವ ಅರ್ಥಾತ್ರಿ. ಬ್ರಹ್ಮಜ್ಞಾನಿಗಳಿಗೆ ಅಜ್ಞಾನ ಅಭಾವ ಇರುತ್ತದೆ. ಯಾರಿಗ್ರಿ? ಬ್ರಹ್ಮಜ್ಞಾನಿಗಳಿಗೆ. ಮತ್ತ ಅಜ್ಞಾನಿಗಳಿಗೆ ಅಜ್ಞಾನದ ಭಾವ. ಆದ್ಮೇಲೆ ಭಾವ ಎರಡನ್ನೂ ಆತ್ಮ ಸ್ವರೂಪನಾದ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಅಜ್ಞಾನವು ಕೂಡ ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ನಾನು ಇದನ್ನು ತಿಳಿಯುವಂತ ದ್ರಷ್ಟ, ಘಟದ್ರಷ್ಟನಂತೆ ಇದಕ್ಕಿಂತ ಬೇರೆಯಾಗಿದ್ದೇನೆಂದು ತಿಳಿಯಬೇಕು ಅಂದ್ರು. ಇಲ್ಲಿ 54ನೇ ಟಿಪ್ಪಣಿ ಸಿಕ್ಕೈತ್ರಿ. ಅಜ್ಞಾನವು ಸ್ಥೂಲ ಸೂಕ್ಷ್ಮ ದೇಹಕ್ಕೆ ಕಾರಣ
ವಾಗಿದೆ. ಈಗ ಏನಂತ ಕರೆದ್ರೆ ನೀವು ಒಂದು ಕಾರಣ ಅಂತ ಕರೆದ್ರಿ, ಒಂದು ದೇಹ ಅಂತ ಕರೆದ್ರಿ. ಕಾರಣ ಅಂದ್ರೆ ಏನು, ದೇಹ ಅಂದ್ರೆ ಅಜ್ಞಾನ ಏನಾಗೈತ್ರಿ ಅಂತಂದ್ರೆ ಇದು ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಬೀಜ ಐತಿ. ಯಾವ ಕಾರಣ ಅಜ್ಞಾನ ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಬೀಜ ಇರುವುದರಿಂದ ಇದಕ್ಕ ನಾವೇನ್ ಕರೆದ್ರಿ, ಕಾರಣ. ಮತ್ತೆ ದೇಹ ಅಂತ ಯಾಕೆ ಕರೆದ್ರಿ, ದೈಯತೆ ಇತಿ ದೇಹ, ಯಾವುದು ಬೆಂಕಿಯಿಂದ ಸುಡಲ್ಪಡುತ್ತದೆಯೋ ಅದಕ್ಕೆ ಏನ್ಬೇಕ್ರಿ, ದೇಹ. ಈ ಸ್ಥೂಲ ದೇಹ ಈ ಸಾಮಾನ್ಯ ಬೆಂಕಿಯಿಂದ ಸುಟ್ಟೋಕತ್ತೆ. ಇದೆ ಅದ್ರ ಒಳಗಿರೋದಾವಲ್ಲ ಎರಡದಾವಲ್ಲ, ಅವು ಈ ಬೆಂಕಿ ಸುಡಂಗಿಲ್ಲ ಅದಕ್ಕೆ. ಅದು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಅದು ಜ್ಞಾನವೆಂಬ ಅಗ್ನಿ ಬೇಕ್ರಿ ಅದಕ್ಕ. ಯಾವ್ದ್ರೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ. ಅಲ್ಲೇ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಆದ್ರೆ ಸೂಕ್ಷ್ಮ ಕಾರಣ ಅನ್ನೋದ ಒಂದ ಏನಾಗೈತ್ರಿ, ಎರಡಾಗ್ಯಾವಲ್ಲಿ. ಒಂದ ಅಂದ್ರೆ ಗಟ್ಟಿ ತುಪ್ಪ ಹೆರ ತುಪ್ಪ ಅಂದಂಗಿರದ. ಆ ಸೂಕ್ಷ್ಮ ಶರೀರ ಒಂದು ಬೇರೆ, ಕಾರಣ ಶರೀರ ಒಂದು ಬೇರೆ ಅಂತ ಹೇಳಿಲ್ಲ, ಒಂದರಿ ಅದ. ಏನ ಬಂದ್ರಿ ಇವರ ಅಜ್ಞಾನ ಸ್ಥೂಲ ಸೂಕ್ಷ್ಮಕ್ಕೆ ಕಾರಣವಾಗಿದೆ. ಆದ್ದರಿಂದ ಇದು ಕಾರಣ ದೇಹ ಅಂದ್ರು, ಕಾರಣ ಅಂದ್ರು. ಇನ್ನು ದೇಹ ಯಾಕಂದ್ರ ತತ್ವಜ್ಞಾನದಿಂದ ಇದು ನಾಶ ಆಕತಿ. ಅದೇ ನಾಶ ಆಕತ್ರಿ ಇದು ತತ್ವಜ್ಞಾನ. ಆಗಲ್ಲ ಹೇಳಿ ನಿಮಗ, ಇದು ಕಾರಣ ದೇಹ ಪರ್ತಾನಾಶ ಐತಿ. ಪರ್ತಾನಾಶ ಅಂದ್ರೆ ಏನಿದು, ಇನ್ನೊಂದರಿಂದ ನಾಶ ಆಕೈತ್ರಿ. ಈಗ ನಮ್ಮ ಮನ್ಯಾಗ ಒಂದ್ ಏನೈತ್ರಿ, ಘಟ ಐತ್ರಿ. ಈಗ ಅದು ಬಹಳ ಹಳೇದ್ರಿ, ಅದ ಇನ್ನೂವರೆಗೂ ನಾಶ ಆಗಿಲ್ಲ ಅದ. ಈಗ ಅದು ನಾಶ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ದಂಡದಿಂದ ನಾಶ ಆಗ್ಬೇಕು. ಪರ್ತ ಅಂದ್ರೆ ಇನ್ನೊಂದ್ರಿಂದ ನಾಶ ಆಗತ್ತೆ. ಹಂಗ ಇದು ಕೂಡ ಅಜ್ಞಾನ ಏನೈತಿ, ಇದು ಬಹಳ ವರ್ಷದ ಐತಿ. ಇದು ಏನೈತಲ್ಲ, ಇದು ತತ್ವಜ್ಞಾನದಿಂದ ನಾಶವಾಗುತ್ತದೆ. ತತ್ವಜ್ಞಾನ ಇಲ್ಲ ಅಂದ್ರೆ ಯಾವುದರಿಂದಲೂ ನಾಶ ಆಗುವುದಿಲ್ಲ. ಕೇವಲ ತತ್ವಜ್ಞಾನದಿಂದಲೇ ನಾಶ. ತತ್ವ ಅಂದ್ರೆ ಏನ್ರಿ, ಜ್ಞಾನ ಅಂದ್ರೆ ಏನು, ಶುದ್ಧ ಚೇತನಕ್ಕೆ ತತ್ವಕ್ಕೆ ಏನಂತಾರೆ ಗುರುಗಳ, ಶುದ್ಧವಾದ ಚೇತನಕ್ಕೆ ತತ್ವ. ಗೊತ್ತಾತ್ರಿ, ಶುದ್ಧವಾದ ಚೇತನಕ್ಕೆ ತತ್ವ. ಈ ಶುದ್ಧ ಅಂದ್ರೆ ಏನ್ರಿ, ಶುದ್ಧ ಅಂದ್ರೆ ಗೊತ್ತಿಲ್ಲ ನಮ್ಗ. ದೋಷ ಸ್ಪರ್ಶ ಶುದ್ಧ, ಯಾವ ದೋಷಗಳು ಅಲ್ಲಿಲ್ಲ. ಯಾಕ್ರಿ, ದೋಷಗಳು ಯಾವ ದೋಷ ಅಂತಂದ್ರ, ಈ ಮಾಯಾ ಅನ್ನೋ ದೋಷ ಆಗಲಿ, ಅವಿದ್ಯೆ ಅನ್ನೋ ದೋಷ ಆಗಲಿ, ಇವ್ ಯಾವ ದೋಷಗಳು ಅಲ್ಲಿಲ್ಲ. ಅಥವಾ ಉಪಾಧಿ ರಹಿತವಾಲೇಕೋ ಶುದ್ಧ ಕೈಯೇ, ಉಪಾಧಿ ರಹಿತವಾಲೇಕೋ ಶುದ್ಧ. ಏನ್ ಮಾಡಿದ್ರೆ ತತ್ವ ಅಂದ್ರೆ ಏನ್ರಿ, ತತ್ವ ಶುದ್ಧ ಚೇತನಕ್ಕೆ ತತ್ವ ಅಂತಂದ್ರು. ಇನ್ನು ಶುದ್ಧ ಅಂದ್ರೆ ಏನಂತ ಹೇಳಿದ್ರ, ಉಪಾಧಿ ರಹಿತವಾಲೇಕೋ ಶುದ್ಧ ಕೈಯೇ. ಇನ್ನು ಜ್ಞಾನ ಅಂದ್ರೆ ಏನು, ಜ್ಞಾನ ಜ್ಞಾನ ಜೀವ ಬ್ರಹ್ಮರ ಅಭೇದ ದರ್ಶನಂ. ಯಾಕೆ ಮರ್ತ ಬಿಟ್ರಿ, ಜ್ಞಾನ ಇದ ಮುಖ್ಯ ಇರೋದ್ರಿ. ಜ್ಞಾನ ಅಂದ್ರೆ ಏನ್ರಿ, ಜೀವ ಬ್ರಹ್ಮರ ಅಭೇದ ದರ್ಶನಂ ಜ್ಞಾನಂ. ಮರಿಬಾರ್ದ್ರಿ, ನಾ ಕೇಳ್ತೀನಿ ಮತ್ತ. ಜೀವ ಬ್ರಹ್ಮರ ಅಭೇದ ದರ್ಶನಂ ಜ್ಞಾನಂ. ಅಜ್ಞಾನ ಕಾಲದಾಗ ಏನಿತ್ತು, ಜೀವನೇ ಬೇರೆ ಈಶ್ವರನೇ ಬೇರೆ ಬೇರೆ ಅಂತ ನಮ್ಗೆ ಜ್ಞಾನ ಇತ್ತು. ಯಾವಾಗ್ರಿ, ಅಜ್ಞಾನ ಕಾಲದಾಗ. ಈಗೇನಾತ್ರಿ, ಈಗ ಜೀವನೇ ಈಶ್ವರ, ಈಶ್ವರನೇ ಜೀವ. ಜೀವ ಮತ್ತು ಈಶ್ವರರಲ್ಲಿ ಭೇದ ಇಲ್ಲ. ಜೀವ ಬ್ರಹ್ಮ ಅಭೇದ ದರ್ಶನ ಜ್ಞಾನಂ. ಜೀವ ಬ್ರಹ್ಮರ ಅಭೇದ ದರ್ಶನಂ ಜ್ಞಾನಂ. ಅಭೇದ ಅಂದ್ರೇನ್ರಿ, ಒಂದೇ. ಭೇದ ಅಂದ್ರೇನು, ಒಂದ. ಈ ಅಜ್ಞಾನ ಏನ್ ಮಾಡ್ತೈತಿ ಅಂದ್ರ, ಅಜ್ಞಾನದಾಗ ನಾವ್ ಇದ್ದೀವಿ ಅಂದ್ರ ಅದ್ ನಮ್ಗೆ ಎರಡು ಮಾಡಿ ತೋರಿಸ್ತೈತ್ರಿ. ಅಜ್ಞಾನದಾಗ ಯಾರು ಕೂಡ್ಕೊಂಡಿರ್ತಾರ ಅವ್ರು ಎರಡು ಕಾಣ್ತಾವ್. ನೀನು ಬೇರೆ, ನಾನು ಬೇರೆ, ಜೀವ ಬೇರೆ, ಪರಮಾತ್ಮ ಬೇರೆ, ಘಟ ಬೇರೆ, ಪಟ ಬೇರೆ, ಯಾಕ್ರಿ ಚೇತನ ಬೇರೆ, ಜಡ ಬೇರೆ ಅಂತ ಎರಡು ತೋರ್ತಾವ. ಎಲ್ಲಿ ಅಜ್ಞಾನ ಅನ್ನೋ ಚಸ್ಮಾ ಹಾಕೊಂಡಿವಿ ಅಂದ್ರ ಎರಡ ಕಾಣ್ತಾವ್.
ಜ್ಞಾನ ಚಸ್ಮಾ ಒಂದ್ ಹಾಕೊಂಡಿರಿ ಅಂದ್ರ ಒಂದ ಕಾಣ್ತೈತಿ. ಯಾವ ಚಸ್ಮಾ ಹಾಕೊಂತೀರಿ ನೀವ? ಜ್ಞಾನದ ಚಸ್ಮಾ ಹಾಕೊಂತೀನ ಅಂತಂದ್ರ ಗುರುವಿಗೆ ಶರಣಾಗತ ಆಗ್ಬೇಕ. ಇಲ್ರಿ ಅಂತಂದ್ರ ಅಲ್ಲಿ ಪುನರಪಿ ಜರಣ ಅದೇನೋ ಸಗಣಿಯಾಗ ಏನ್ ಮಾಡ್ತಾವ್ರಿ ಅವು ಅಲ್ಲೇ ಹುಡ್ತಾವು. ಸಗಣಿ ಇದ್ದಂಗ ಈ ನಾಮರೂಪಾತ್ಮಕವಾದ ಪ್ರಪಂಚ ಅಲ್ಲೇ ಉತ್ಪತ್ತಿ, ಅಲ್ಲೇ ಸ್ಥಿತಿ, ಅಲ್ಲೇ ಶಿವಾಯನಮ. ಹಂಗಾಗೋದ್ ಬೇಡ. ಯಾಕೆ ಇದು ಮಾನವ ಜನ್ಮ ಶ್ರೇಷ್ಠ ಐತಿ. ಇದ್ರ ಉಪಯೋಗ ತಗೊಂಡಿ ಅಂತಂದ್ರ ಮತ್ತ ಮನುಷ್ಯನಾಗ ಹುಟ್ಟು ಬರ್ತಿ. ಮತ್ ಉಪಯೋಗ ತಗೊಳಿಲ್ಲ ಅಂತಂದ್ರ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಕೀಟ ಪಶುವಾಗಿ ಹುಟ್ಟಿ ಬರ್ಬೇಕಾಕೈತಿ. ಆದ್ದರಿಂದ ನಾವ್ ಏನ್ ಮಾಡ್ಬೇಕ್ರಿ? ಜ್ಞಾನ ಅನ್ನುವಂತ ಚಸ್ಮಾ ಹಾಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕ. ಆದಷ್ಟ 24 ತಾಸದಾಗ 1 ತಾಸರಾಗಲಿ, ಒಂದ್ ಅರ್ಧ ಗಂಟೆದಾಗಲಿ ಒಂದು ಜ್ಞಾನ ಚಸ್ಮಾ ಹಾಕೊಳ್ಳೋದ್ರಪ್ಪ. ಒಮ್ಮೆದನ ಹಾಕೊಳಕ್ ಆಗೋದಿಲ್ಲ ಅಂದ್ಮೇಲೆ ಸ್ವಲ್ಪ ಮೆಲ್ಲನೆ ಒಳ ಸರಿಯುತ್ತ ಒಳ್ಳೆಯ ಬಟ್ಟೆಯನ್ ಆದಯುತ್ತ. ಏನ್ ಮಾಡಿದ್ರವ್ರು? ತತ್ವ ಅಂದ್ರೆ ಏನ್ರಿ? ಶುದ್ಧ ಚೇತನಕ್ಕೆ ತತ್ವ ಅನ್ಬೇಕು. ಜ್ಞಾನ ಅಂದ್ರೆ ಏನ್ರಿ? ಜೀವ ಬ್ರಹ್ಮರ ಅಭೇದರ್ಶನಂ ಜ್ಞಾನಂ. ಇನ್ನ ತತ್ವಜ್ಞಾನ ಅಂದ್ರೆ ಏನು? ಈ ಎರಡು ಕೂಡಿದ್ದಿದ್ದ. ತತ್ವಜ್ಞಾನ ಅಂದ್ರು ಒಂದ, ಬ್ರಹ್ಮಜ್ಞಾನ ಅಂದ್ರು ಒಂದ, ಆತ್ಮಜ್ಞಾನ ಅಂದ್ರು ಒಂದ, ಸ್ವರೂಪ ಜ್ಞಾನ ಅಂದ್ರು ಒಂದ. ಶಬ್ದ ಅನೇಕ, ಅರ್ಥ ಮಾತ್ರ ಒಂದ. ತತ್ವಜ್ಞಾನ ಅಂದ್ರೆ ಏನ್ರಿ? ಬ್ರಹ್ಮ ಸ್ವರೂಪವನ್ನು ಅಥವಾ ನಮ್ಮ ಆತ್ಮ ಸ್ವರೂಪವನ್ನು ಯಥಾರ್ಥವಾಗಿ ಅಂದ್ರೆ ಇದ್ದಕ್ಕಿದ್ದಂಗೆ ತಿಳಿದುಕೊಳ್ಳುವುದೇ ತತ್ವಜ್ಞಾನ. ಹೆಂಗ್ರಿ? ನಮ್ಮ ಆತ್ಮ ಸ್ವರೂಪ ಹೆಂಗೈತಿರದ? ಸತ್ ಚಿತ್ ಆನಂದ. ನಾನು ಮೂರು ಕಾಲದಲ್ಲಿ ಇದ್ದೇನೆ. ನಾನು ಆತ್ಮ ಸ್ವರೂಪನಾದ ನಾನು ಮೂರೂ ಕಾಲದಾಗ ಅದೇನೆ. ಸತ್ ಚಿತ್ ಅಂದ್ರೆ ಏನ್ರಿ? ಮೂರು ಕಾಲ ಇರೋದು ಅಷ್ಟೇ ಅಲ್ಲದ, ಮೂರು ಕಾಲವನ್ನು ತಿಳಿಯುತ್ತೇನೆ. ಇರೋದಷ್ಟೇ ಅಲ್ರಿ, ಅರಿಯುತ್ತೇನೆ, ಮತ್ತ ಇರುತ್ತೇನೆ, ತಿಳಿಯುತ್ತೇನೆ. ಅಷ್ಟೇ ಅಲ್ಲ, ಆನಂದದ ಸ್ವರೂಪನೇ ನಾನಿದ್ದೇನೆ. ಆನಂದ ಬೇರೆ ಅಲ್ಲ, ನಾನು ಬೇರೆ. ನಾ ಅಂದ್ರೆ ಏನ್ರಿ? ಆತ್ಮ ಸ್ವರೂಪನಾದ ನಾನು. ಮತ್ ಈ ಶರೀರಲ್ಲಿ ಇದು ಹೆಂಗೈತ್ರಿ? ಇದು ಅಸತ್ ಐತಿ, ಜಡ ಐತಿ, ದುಃಖದಿಂದ ಕೂಡ್ಕೊಂಡೈತಿ. ಇದು ಯಾವ್ದ್ರಿ? ಸ್ಥೂಲ ದೇಹ, ಸೂಕ್ಷ್ಮ ಶರೀರ ದುಃಖದಿಂದ ಕೂಡ್ಕೊಂಡೈತಿ ಇದು. ಆದ್ರ ಆತ್ಮ ಸ್ವರೂಪನಾದ ನಾನು ಆನಂದ ಸ್ವರೂಪನಿದ್ದೇನೆ. ಅಲ್ರಿ, ಮತ್ ನೀವು ಆನಂದ ಸ್ವರೂಪನೇ ನಾನಿದ್ದೇನೆ ಅಂತ ಹೇಳ್ತೀರಿ. ಮತ್ ನಮಗ್ ಆನಂದದ ನಮಗಿಲ್ಲಿ ಭಾನ ಆಗೋಲ್ದಲ್ಲ. ಇಲ್ಲಿ ನಮ್ಗ ಬೇರೆ ಎಲ್ಲ ನೋಡಿದ್ರು ಬರೀ ದುಃಖದ ಭಾನ ಆಗತ್ತಲ್ಲ ಇಲ್ಲಿ. ಯಾಕ್ರಿ? ಅಲ್ಲ, ನೀವೇನ್ ಹೇಳಿದ್ರಿ? ನೀ ಎದ್ದಾಗಲಿಂದ ಹಿಡ್ಕೊಂಡು ಮಲಗೋವರೆಗೂ ನೀ ಆನಂದದ ಸ್ವರೂಪನೇ ನೀ ಇದ್ದಿ ಅಂತ ಗುರುಗಳ ಪ್ರಶ್ನೆ ಅವ್ರಿದು ಮಾಡ್ಯಾರಿ. ಮೂರು ಕಾಲದಾಗ ಅದಿ. ಈಗ ಅವ್ರೇನ್ ಮಾಡ್ಯಾರ್ರಿ? ನೀ ಸತ್ ಅದಿ ಅಂತಂದ್ರ ಅವ್ರು. ಸತ್ ಅಂದ್ರೆ ಏನ್ರಿ? ತ್ರಿಕಾಲ ಅಬಾಧ್ಯತ್ವಂ ಸದ್ರೂಪತ್ವ. ಮೂರು ಕಾಲದಾಗ ಇದ್ದಿ ಅಂತ ಅಂದ್ಕೂಳೆ ನಾವೇನ್ ಮಾಡಿದಿವ್ರಿ? ಆಯ್ತು ಬಿಡಪ್ಪ, ಮೂರು ಕಾಲದಾಗ ಅದಿ ಬಿಡ ಅಂತ ನಾವ್ ತಿಳ್ಕೊಂಡಿವಿ. ಯಾಕಂದ್ರೆ ಈಗ ಅದಿ ಅಂದ್ಮೇಲೆ ಹಿಂದದೀವಿ, ಈಗೂ ಅದೀವಿ, ಮುಂದೂ ಇರ್ತೇನೆ. ಇದು ಓಕೆ. ಇನ್ನ ಮೂರು ಕಾಲವನ್ನು ತಿಳಿಯುತ್ತೇನೆ. ಮತ್ ಈಗ ತಿಳಿತೇನೆ ಅಂದ್ಮೇಲೆ ಇಂದೂ ತಿಳಿದಿದ್ದೆ, ಈಗೂ ತಿಳಿತೀನಿ, ಇನ್ನ ಮುಂದೂ ತಿಳಿತೀನಿ. ನಾನು ಸತ್ತಿದ್ದೇನೆ, ಚಿತ್ತಿದ್ದೇನೆ, ಇದು ಸರಿ ಅಂತ. ಇನ್ ಆನಂದ ಅಂತ ಹೇಳ್ತೀರಲ್ಲ ನೀವು. ನನಗೆ ಇದುವರೆಗೂ ಆನಂದದ ಬಾನ್ ಆಗೇ ಇಲ್ಲ. ನನಗೆ ಎಲ್ಲಿ ಕೈ ಇಡ್ತಿ ಅಲ್ಲೆಲ್ಲ ದುಃಖನ ಐತಿ. ಒಂದ್ ಸ್ವಲ್ಪ ಆನಂದ ತೋರ್ತೈತಿ, ಮತ್ತೆ ದುಃಖ. ಒಂದ್ ಶೇಂಗಾ ತಿಂದ್ರೆ ಆನಂದ ಆಕೈತಿ, 2ನೇ ಶೇಂಗಾ ತಿಂದ್ರೆ ಹುಳ ಹತ್ ಬಿಡ್ತಾವ. ಅದ್ರಾಗ ಯಾಕ್ರಿ? ಸುಖದ ಹಿಂದನ ದುಃಖ ಇರ್ತೈತಿ. ಯಾರೋ ಒಂದ್ 1,000 ರೂಪಾಯಿ ಕೊಟ್ರಪ್ಪ ಅಂತಂದ್ರ ಅವಷ್ಟ ಸುಖ. ಆಮೇಲೆ ಅದರಿಂದ ದುಃಖ ಐತಿ. ಈ ಸುಖನೇ ಪೂರ್ತಿರಿ, ಅದು ದುಃಖ ಮಿಶ್ರಿತ ಸುಖ ಐತದ. ಮತ್ತೆ ನನಗೆ ಹಿಂಗ ಅನುಭವ ಐತಿಲ್ಲ. ಮತ್ತೆ ನೀವು ಅಂತೀರ್ರಿ ನೀನು ಆನಂದದ ಸ್ವರೂಪ ಏನಿದ್ದಿ, ನಿನ್ನಲ್ಲಿ ದುಃಖ ಅನ್ನೋದ ಕಿಂಚಿತ್ತು ಇಲ್ಲ. ಮತ್ ಇದು ಹೆಂಗ ನೀವು ಗುರುಗಳ ಅಂತ ಶಿಷ್ಯ ಪ್ರಶ್ನೆ ಮಾಡ್ಯಾನ್ರಿ. ಅದಕ್ಕೇನೈತಿ? ಟೈಮ್ ಆಗೈತಿ. ಆ ಪ್ರಶ್ನೆಗೆ ಏನ್ ಮಾಡೋದಂದ್ರ, ನೀ ಆನಂದದ ಸ್ವರೂಪನೇ ಇದ್ದಿ. ಅದು ಏನ್ ಅಲ್ಲಿ ಏನ್ ಗದ್ಲಾಗೈತೆ ಅನ್ನೋದನ್ನ ಗುರುಗಳು ಏನ್ ಮಾಡ್ತಾರೆ? ಪಂಡಿತ್ ಪಿತಾಂಬರಜಿ ಅವ್ರ ಅದನ್ನ ನಾಳೆ
ತಿಳಿಸ್ತಾರಂತ ಹೇಳುತ್ತಾ ನನ್ನೆರಡು ನುಡಿ ಪುಷ್ಪಗಳನ್ನು ಸದ್ಗುರು ಚರಣಾರವಿಂದಗಳಿಗೆ ಸಮರ್ಪಿಸಿ ನನ್ನ ವಾಣಿಗೆ ವಿರಾಮ. ಹರಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.